ನಿಜವಾಗ್ಲೂ ನೀವಂತೂ ನಿಮ್ಮ ಲೈಫಲ್ಲಿ ಇಷ್ಟು ವಿಚಿತ್ರವಾದ ವಸ್ತು ಮಾರಾಟ ಆಗ್ತಿರೋದನ್ನ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ವಸ್ತು ಅನ್ನೋದು ಏನು ಅನ್ನೋದು ನನಗಂತೂ ಗೊತ್ತಿಲ್ಲ, ಬಟ್ ಮಾರ್ಕೆಟಿಂಗ್ ಅನ್ನೋದು ಒಂದು ಸ್ಕಿಲ್ ಅಂತಾರೆ ಅಲ್ವಾ, ಅದಕ್ಕೆ ಒಂದು ಉದಾಹರಣೆ ಅಂತಾನೆ ಹೇಳ್ಬೇಕು. ನಿಮಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ರಿಟೈರ್ಡ್ ಆಗ್ತಾರೆ. ಅಂಡ್ ಆ ಶೋನ ಅಟೆಂಡ್ ಮಾಡಿದಂತಹ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿನ ಗಾಳಿಯನ್ನ ಸಂಗ್ರಹಿಸಿ ಲಿಟ್ರಲಿ ಎಬಿಯಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾನೆ. ಚಿಪ್ಸ್ ಏರ್ ಫ್ರಮ್ ಜಾನ್ ಸಿನಾಸ್ ಲಾಸ್ಟ್ ಮ್ಯಾಚ್ ಅಟ್ WWE ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಂತ. ಅಂಡ್ ಇದನ್ನ $1,708 ಮಾರಾಟ ಮಾಡ್ತಾ ಇದ್ದಾನೆ. ಇದನ್ನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ $160,000 ಚಿಲ್ಲರೆ ಬರುತ್ತೆ ಅಂತಾನೆ ಹೇಳ್ಬೇಕು. ಲಿಟ್ರಲಿ ಆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಗಾಳಿನ ಪ್ಯಾಕ್ ಮಾಡ್ಕೊಂಡು ಬಂದು ಆನ್ಲೈನ್ ಅಲ್ಲಿ ಮಾರಾಟ ಮಾಡೋದಕ್ಕೆ ಇಟ್ಟಿದ್ದಾನೆ. ಅಂಡ್ ಇದನ್ನು ಕೂಡ ಒಬ್ಬೊಬ್ರು ಖರೀದಿ ಕೂಡ ಮಾಡ್ತಾರೆ. ಅಂದ್ರೆ ಖರೀದಿ ಮಾಡಿ ವಿಡಿಯೋ ಮಾಡೋದಕ್ಕಾದ್ರೂ ಕೂಡ ಕೆಲವೊಂದಷ್ಟು ಅಲ್ಲಿನ ಬಿಗ್ಗೆಸ್ಟ್ ರೆಸ್ಲಿಂಗ್ ಆಡಿಯನ್ಸ್ ಗಳಿರ್ತಾರಲ್ಲ, ಅವರಂತೂ ಪರ್ಚೇಸ್ ಮಾಡ್ತಾರೆ ಅಂತ ಅನ್ಕೋತೀನಿ. ಏನೇ ಆಗ್ಲಿ, ಈ ರೀತಿನೂ ಕೂಡ ಜನಗಳು ಯೋಚನೆ ಮಾಡಬಹುದಾ ಅಂತ ಎಲ್ಲರಿಗೂ ಕೂಡ ಡೌಟ್ ಬರುತ್ತೆ. ಏನೇ ಆಗ್ಲಿ, ಇದೇನಾದ್ರೂ ಪರ್ಚೇಸ್ ಆದ್ರೆ ಆ ಮಾರಾಟ ಮಾಡಿದಂತಹ ವ್ಯಕ್ತಿಗೆ ಮಾತ್ರ ತನ್ನ ಟಿಕೆಟ್ ಪ್ರೈಸ್ ಎಲ್ಲದೂ ಕೂಡ ವಸೂಲಿ ಆದಂಗಾಗುತ್ತೆ. ಸೊ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ವಾಟ್ ಡು ಯು ವಾಂಟ್ ಟಾಕ್ ಅಬೌಟ್ ಪಾಡ್ಕಾಸ್ಟ್ ಬಗ್ಗೆ. ಇವತ್ತು ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವರ ವಾಟ್ ಡು ಯು ವಾಂಟ್ ಟಾಕ್ ಅಬೌಟ್ ಪಾಡ್ಕಾಸ್ಟ್ ಗೆ ಬಂದಿರ್ತಾರೆ. ಅಂಡ್ ಅಲ್ಲಿ ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಅಂಡ್ ನಾನು ಈ ಒಂದು ವಿಡಿಯೋದಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನ ಅಪ್ಕಮಿಂಗ್ ವಿಡಿಯೋಸ್ ಗಳಲ್ಲಿ ಇನ್ನ ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಜಾನ್ ಸಿನಾ ಅವರು ಗಂತರ್ ಅವರ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಿಜವಾಗ್ಲೂ ಕೂಡ ಗಂತರ್ ಒಬ್ಬ ಗ್ರೇಟ್ ಸೂಪರ್ ಸ್ಟಾರ್. ಅಂಡ್ WWE ಕಂಪನಿಯಲ್ಲಿ ಗಂತರ್ ಅವರು ಇರೋದಕ್ಕೆ ನಾವೆಲ್ಲರೂ ಕೂಡ ಅದೃಷ್ಟ ಮಾಡಿರ್ಬೇಕು. ಅಂಡ್ ಅವನನ್ನ ನಾನು ಖಂಡಿತವಾಗ್ಲೂ ಕೂಡ ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ನನಗನ್ಸೋದಿಲ್ಲ ಗಂತರ್ ಅವರು ಕೂಡ ಬೇರೆ ಬೇರೆ ಕಡೆ ನನ್ನ ಬಗ್ಗೆ ಇದೇ ರೀತಿ ಸ್ಟೇಟ್ಮೆಂಟ್ ನ ಕೊಡ್ತಾರೆ ಅಂತ. ಏನೇ ಆಗ್ಲಿ, ಗಂತರ್ ನಿಜವಾಗ್ಲೂ ಕೂಡ ತುಂಬಾನೇ ಟ್ಯಾಲೆಂಟೆಡ್ ಗಾಯ್. ಅಂಡ್ ಅವನನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಗಂತರ್ ಅವರಿಗೆ ನಮ್ಮ ಜಾನ್ ಸಿನಾ ಅವರು ತನ್ನ ಫ್ಲಾರ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ಕಡೆ ನಮ್ಮ ಜಾನ್ ಸಿನಾ ಅವರು ಗಂತರ್ ಅವರಿಗೆ ತನ್ನ ಫ್ಲಾರ್ಸ್ ಗಳನ್ನ ಕೊಟ್ರೆ, ಆ ಕಡೆ ನಮ್ಮ ಗಂತರ್ ಅವರು ಜಾನ್ ಸಿನಾ ಫ್ಯಾನ್ಸ್ ಗಳಿಗೆಲ್ಲರಿಗೂ ಕೂಡ ಹೇಳ್ತಾ ಇದ್ದಾರೆ ಬುದ್ಧಿವಾದನ. ಅವ್ರು ಹೇಳ್ತಾರೆ, ಗಾಯ್ಸ್ ನೀವ್ ಯಾಕಿನ್ನೂ ಕೂಡ ಚಿಕ್ಕ ಮಕ್ಳು ತರ ಅಳ್ತಾ ಕೂತ್ಕೊಂಡಿದ್ದೀರಾ? ಜಾನ್ ಸಿನಾ ಕತೆ ಮುಗೀತು, ಅವನು ರಿಟೈರ್ಡ್ ಆಗಾಯ್ತು, ಈಗ ನೀವು ನಿಮ್ಮ ದಾರಿನ ನೋಡ್ಕೊಳ್ಳಿ, ಮೂವ್ ಆನ್ ಆಗಿ ಅಂತ ನಮ್ಮ ಗಂತರ್ ಅವರು ಜಾನ್ ಸಿನಾ ಫ್ಯಾನ್ಸ್ ಗಳಿಗೆಲ್ಲರಿಗೂ ಕೂಡ ಸಮಾಧಾನವಾಗಿ ಹೇಳ್ತಾ ಇದ್ದಾರೆ. ಅಳೋದ್ನ ನಿಲ್ಸಿ, ಲೈಫ್ ಇನ್ನೂ ಕೂಡ ಮುಂದೆ ಇದೆ, ಖಂಡಿತವಾಗ್ಲೂ ಕೂಡ ನೀವು ಮುಂದೆ ಹೋಗಿ ಅಂತ ನಮ್ಮ ಗಂತರ್ ಅವರು ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಜಾನ್ ಸಿನಾ ಅವರ ಈ ಒಂದು ಪಾಡ್ಕಾಸ್ಟ್ ಕಡೆ ಬರೋದಾದ್ರೆ, ನಿಮ್ಗೆ ಗೊತ್ತಿರಬಹುದು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಏನೇನಾಯ್ತು ಅಂತ. ಲಿಟ್ರಲಿ ರಾಕ್ ಹಾಗೆ ಟ್ರಾವಿಸ್ ಸ್ಕಾಟ್ ಅವರ ಅಲಯನ್ಸ್ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಜಾನ್ ಸಿನಾ ಅವರ ಹೀಲ್ ಟರ್ನ್ ಕೂಡ ನೋಡೋದಕ್ಕೆ ಸಿಕ್ತು. ಹಿಂದೆಂದೂ ಕೂಡ ಆಗಿರ್ತಕ್ಕಂತಹ ಮೂಮೆಂಟ್ ಹಾಗೆ ಮುಂದೆ ಆಗದೆ ಇರ್ತಕ್ಕಂತಹ ಮೂಮೆಂಟ್ ಕೂಡ WWE ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಮಾಡಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಅದ್ರ ಬಗ್ಗೆನೂ ಕೂಡ ನಮ್ಮ ಜಾನ್ ಸಿನಾ ಅವರು ಮಾತಾಡ್ತಾರೆ. ಆ ಒಂದು ಮೂಮೆಂಟ್ ಮಾತ್ರ ನಿಜವಾಗ್ಲೂ ಕೂಡ WWE ಹಿಸ್ಟ್ರಿಯಲ್ಲೇ ಬಿಗ್ಗೆಸ್ಟ್ ಮೂಮೆಂಟು. ಬಟ್ ನಿಜವಾಗ್ಲೂ ಆ ಒಂದು ಮೂಮೆಂಟ್ ಆದ್ಮೇಲೆ ಒಮ್ಮೆನಾದ್ರೂ ಕೂಡ ರಾಕ್ ಆಗಿ ಟ್ರಾವಿಸ್ ಸ್ಕಾಟ್ ಅವರು ಬಂದು ನನ್ನ ಜೊತೆ ಡಿಸ್ಕಸ್ ಮಾಡಲಿಲ್ಲ ಮುಂದೆ ಕತೆ ಏನು ಅಂತ. ಅದು ಅಲ್ಲಿಗೆ ಸೀಮಿತವಾಗಾಯ್ತು, ಅಲ್ಲಿಗೆ ಅದ್ರ ಕತೆ ಮುಗ್ದೋಯ್ತು. ನಿಜವಾಗ್ಲೂ ಆ ಇಬ್ರು ಕೂಡ ಬಂದು ಒಮ್ಮೆನಾದ್ರೂ ಒಂದು ಅಪಿರಿಯನ್ಸ್ಗಾದ್ರೂ ಕೂಡ ನನ್ನ ಬಳಿ ಬಂದು ಮಾತಾಡ್ಲಿಲ್ಲ ಅಂತ ನಮ್ಮ ಜಾನ್ ಸಿನಾ ಅವರು ಆ ಒಂದು ಮೂಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ರಾಕ್ ಅವರು ನೆಕ್ಸ್ಟ್ ಲೆವೆಲ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಎಲಿಮಿನೇಷನ್ ಚೇಂಬರ್ಗೆ ಟಿಕೆಟ್ಗಳು ಮಾರಾಟ ಆಗ್ತಾ ಇರಲಿಲ್ಲ. ಅಂಡ್ ನಾನು ಬಂದೆ, ಒಂದು ಟೈಮ್ ಅಪಿರಿಯನ್ಸ್ ನ ಕೊಡ್ತೀನಿ ಅಂದೆ. ಅಂಡ್ ಟಿಕೆಟ್ಗಳು ಮಾರಾಟ ಆಯಿತು. ಅಷ್ಟೇ ಪ್ಲಾನ್ ಇದ್ದಿದ್ದು, ಒರಿಜಿನಲ್ ಆಗಿ ಮುಂದೆ ಪ್ಲಾನೇ ಇರಲಿಲ್ಲ ಅಂತ ನಮ್ಮ ರಾಕ್ ಅವರು ಬೋಲ್ಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಅಂಡ್ ಈಗ ನಮ್ಮ ಜಾನ್ ಸಿನಾ ಅವರು ಕೂಡ ಮಾತಾಡ್ತಾರೆ, ಎಲಿಮಿನೇಷನ್ ಚೇಂಬರ್ ಅಲ್ಲಿ ಆ ರೀತಿ ಸೆಟಪ್ ಎಲ್ಲ ಆದ್ಮೇಲೆ ಅವರು ಕಾಣೆನೇ ಆಗೋದ್ರು, ಒಂದು ಬಾರಿನೂ ಕೂಡ ನನ್ನ ಬಳಿ ಬಂದು ಡಿಸ್ಕಷನ್ನೇ ಮಾಡಲಿಲ್ಲ ಅಂತ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ಅವರು ಇನ್ನ ಒಂದು ವಿಚಾರನ ಹೇಳ್ತಾರೆ. ಸೊ ಈಗ ನಾವು ಹೈಪೋಥೆಟಿಕಲಿ ಯೋಚನೆ ಮಾಡಿದ್ರೆ, ಅಂದ್ರೆ ಅಕಸ್ಮಾತ್ ರಾಕ್ ಹಾಗೆ ಟ್ರಾವಿಸ್ ಸ್ಕಾಟ್ ಅವರು ನನ್ನ ಜೊತೆ ಆಗಸ್ಟ್ ತಿಂಗಳು ತನಕ ಜೊತೆಗಿದ್ದಿದ್ರೆ, ಅವರೇನಾದ್ರೂ ಆಗಾಗ ಅಪಿಯರ್ ಆಗಿ ನಾನು ಕೂಡ ರಾಕ್ ಟ್ರಾವಿಸ್ ಸ್ಕಾಟ್ ಮೂರ್ ಜನನು ಕೂಡ ಒಂದು ಫ್ಯಾಕ್ಷನ್ ರೀತಿ WWE ಕಂಪನಿಯಲ್ಲಿ ವರ್ಕ್ ಮಾಡಿದ್ರೆ ನಿಜವಾಗ್ಲೂ ಸ್ಟೋರಿ ಲೈನ್ ಯಾವ ರೀತಿ ಇರೋದು ನನಗಂತೂ ಗೊತ್ತಿರಲಿಲ್ಲ. ಬಿಗ್ಗೆಸ್ಟ್ ಸ್ಟೋರಿ ಲೈನ್ ಆಗೋಗೋದು, ಅದ್ರ ಬಗ್ಗೆ ನಾನು ಥಿಂಕ್ ಮಾಡೋದಿಲ್ಲ. ಬಟ್ ಅವರೇನಾದ್ರೂ ಆಗಸ್ಟ್ ತನಕ ನನ್ನ ಜೊತೆ ಇದ್ದಿದ್ರೆ ನಿಮಗೆ ಜಾನ್ ಸಿನಾ ಹಾಗೆ ರ್ಯಾಂಡಿ ಓಟನ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ, ಜಾನ್ ಸಿನಾ ಹಾಗೆ CM ಪಂಕ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ, ಜಾನ್ ಸಿನಾ ಹಾಗೆ ಆರ್ಟ್ರುತ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ, ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ಇನ್ನ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಇಷ್ಟು ಮ್ಯಾಚಸ್ ಗಳು ಕೂಡ ಕ್ಯಾನ್ಸಲ್ ಆಗೋದು. ರಾಕ್ ಹಾಗೆ ಟ್ರಾವಿಸ್ ಸ್ಕಾಟ್ ಅವರೇನಾದ್ರೂ ಆಗಸ್ಟ್ ತಿಂಗಳು ತನಕ ನನ್ನ ಜೊತೆ ಬಂದಿದ್ರೆ ಹೈಪೋಥೆಟಿಕಲಿ, ಆಗ ಅವರೇನಾದ್ರೂ ಇದ್ದಿದ್ರೆ ಅದಕ್ಕಿಂತ ಬೆಟರ್ ಸ್ಟೋರಿ ಲೈನ್ ನಾವು ಡಿಲಿವರ್ ಮಾಡಬಹುದಿತ್ತೇನೋ ಗೊತ್ತಿಲ್ಲ. ಬಟ್ ಈಗ ಅವರು ಇಲ್ಲದೆ ಇದ್ದಾಗ ನಾನು ನನ್ನ ಡ್ರೀಮ್ ಮ್ಯಾಚಸ್ ಗಳನ್ನ ಕಂಪೀಟ್ ಮಾಡಿದೆ. ಎಜೆ ಸ್ಟೈಲ್ ಅವ್ರನ್ನ ಫೇಸ್ ಮಾಡಿದೆ, ರ್ಯಾಂಡಿ ಓಟನ್ ಅವ್ರನ್ನ ಫೇಸ್ ಮಾಡಿದೆ, CM ಪಂಕ್ ಅವ್ರನ್ನ ಫೇಸ್ ಮಾಡಿದೆ, ನಿನ್ ಜೊತೆ
ಕೂಡ ಮ್ಯಾಚ್ ಆಡಿದೆ, ಲೋಗನ್ ಪಾಲ್ ಅವರ ಜೊತೆ ಕೂಡ ಮ್ಯಾಚ್ ಆಡಿದೆ. ನಿಜವಾಗ್ಲೂ ಈಗ ಆಯ್ತಲ್ಲ ಇಷ್ಟು ಮ್ಯಾಚಸ್ಗಳು, ಅದರಲ್ಲಿ ನಾನು ಖುಷಿ ಪಡ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ಇದ್ರ ಬಗ್ಗೆನೂ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಹೋಗ್ಬೇಕಾದ್ರೆ ಅವರು ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಅಪ್ರಿಸಿಯೇಷನ್ ನ ಕೊಡ್ತಾರೆ. ಅಂಡ್ ಈಗ ಡಬ್ಲ್ಯೂ ಭಾರ ನಿನ್ ಮೇಲೆ ಇದೆ ಅಂಡ್ ಇದನ್ನ ನೀನು ಚೆನ್ನಾಗಿ ನೋಡ್ಕೊಂಡು ಹೋಗು ಅಂತ. ಅಂಡ್ ಆ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಕಣ್ಣೀರ್ ಹಾಕ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅವರು ಕೂಡ ಹೇಳ್ತಾರೆ, ನಾನು ಈ ಒಂದು ಬಿಸ್ನೆಸ್ ಅಲ್ಲಿ ಒಂದು ಬೆಸ್ಟ್ ಪ್ಲೇಸ್ ಅಲ್ಲಿ ಇದ್ದೀನಿ ಅಂಡ್ ಒಂದು ಟಾಪ್ ಪ್ಲೇಸ್ ಅಲ್ಲಿ ಇದ್ದೀನಿ ಅಂಡ್ ಇದನ್ನ ನಾನು ನನ್ನ ಕೈಲಾದಷ್ಟು ಕೂಡ ನಡೆಸ್ಕೊಂಡು ಹೋಗ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಜಾನ್ಸನ್ ಅವರಿಗೆ ಧನ್ಯವಾದನ ತಿಳಿಸಿದ್ದಾರೆ. ಏನೇ ಆಗ್ಲಿ ಗೈಸ್, ಈ ಒಂದು ಪಾಡ್ಕಾಸ್ಟ್ ಮಾತ್ರ ಚೆನ್ನಾಗಿತ್ತು. ಇನ್ನು ಕೆಲವೊಂದಷ್ಟು ಇಂಪಾರ್ಟೆಂಟ್ ಡೀಟೇಲ್ಸ್ ಗಳನ್ನ ನಾನು ಮಿಸ್ ಮಾಡಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಮ್ಮ ಜಾನ್ಸನ್ ಅವರು ಇಷ್ಟು ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ಕೋಡಿ ರೋಡ್ಸ್ ಅವರ ವಾಟ್ ಡು ಯು ವಾಂಟ್ ಟಾಕ್ ಅಬೌಟ್ ಪಾಡ್ಕಾಸ್ಟ್ ಅಲ್ಲಿ ಮಾತಾಡಿದ್ದಾರೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.